ಹಲೋ ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವಿಡಿಯೋದ ವಿಶೇಷ ಅಂತಂದ್ರೆ ನಾಟಿ ಕೋಳಿ ಮರಿಗಳು ಅಂದ ತಕ್ಷಣ ರೋಗಗಳು ಇರುತ್ತೆ. ರೋಗಗಳು ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಈಗ 40 ತಂದಿರ್ತೀರಾ, 20 ಉಳಿತಲ್ಲ ಬ್ರೋ, ಅಷ್ಟು ಕೋಳಿ ಸತ್ತೋದು, ಇಷ್ಟು ಕೋಳಿ ಸತ್ತೋದು ಅಂತ ತುಂಬ ಹೇಳ್ತೀರಾ ಕಂಪ್ಲೇಂಟ್ಸು. ಫಸ್ಟು ನೀವು ನೋಡ್ಕೊಳ್ಳೋ ರೀತಿ ಅದನ್ನ ಹೇಗೆ ನೋಡ್ಕೋಬೇಕು, ಏನೇನು ಇರಬೇಕು ನಿಮ್ಮ ಹತ್ರ, ರೋಗ ಬರದಿರೋ ಥರ ಯಾವ ಥರ ಕವರ್ ಮಾಡಬೇಕು, ಎಲ್ಲ ಪ್ರತಿಯೊಂದು ತಿಳ್ಕೊಂಡಿರಬೇಕು. ಮತ್ತು ಅದಕ್ಕೆ ಉಷ್ಣಾಂಶ ಜಾಸ್ತಿ ಆದಾಗ ಎಲ್ಲ ಉಷ್ಣಾಂಶಗಳು, ಅದಕ್ಕೆ ರೋಗಗಳು ಬರೋ ಚಾನ್ಸಸ್ಗಳನ್ನೆಲ್ಲ ನೀವು ಕಂಪ್ಲೀಟಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ. ಅದಕ್ಕೋಸ್ಕರ ಫಸ್ಟು ರೋಗ ಬರೋಕ್ಕೂ ಮುಂಚೆನೇ, ಅಂದರೆ ಕೋಳಿ ಮರಿ ತರೋಕ್ಕೂ ಮುಂಚೆನೇ ನಿಮ್ಮ ಹತ್ರ ಇರಬೇಕಾಗಿರೋದು ಲೆಕ್ಸಿನ್ ಪೌಡ್ರನ್ನ ನಾನು ಅವತ್ತೇ ಹೇಳಿದ್ದೆ. ಲೆಕ್ಸಿನ್ ಪೌಡ್ರಿಂದ ಏನೇನಾಗುತ್ತೆ ಅಂತ. ಲೆಕ್ಸಿನ್ ಪೌಡ್ರನ್ನ ಕಂಪ್ಲೀಟ್ 3 ಡೇಸ್ ಅಂದರೆ 3 ದಿನ ಕಂಪ್ಲೀಟಾಗಿ 3 ದಿನ ಕಂಪ್ಲೀಟಾಗಿ ಹಾಕ್ಬಿಡ್ಬೇಕು. ಅದಾದಮೇಲೆ ಇಮ್ಯಾನಿಯಮ್ ಕೇರ್ ಅಂತ ಒಂದು ಟಾನಿಕ್ ಸಿಗುತ್ತೆ, ಅದು ಕಂಪ್ಲೀಟಾಗಿ 5 ದಿನ ಹಾಕುವಂಥದ್ದು. ಅಂದರೆ ನಾನು ಅದರ ಖಾಲಿ ಆಗಿದೆ, ಅದು ಇದ್ದಿದ್ರೆ ತೋರಿಸ್ತಿದೆ. ಇಮ್ಯಾನಿಯಮ್ ಕೇರು ಇಲ್ಲ ಅಂತಂದರೆ ಲೆಕ್ಸಿನ್ ಪೌಡ್ರು, ಇವೆರಡೂ ಒಂದೇ. ನೀಟಾಗಿ ರೋಗ ಬರದಿರೋ ಥರ ಇರೋಕ್ಕೆ ಮಾತ್ರನೇ ಅದನ್ನು ಕಂಪ್ಲೀಟಾಗಿ ಹಾಕಬೇಕು. ಮತ್ತು ನಿಮ್ಮ ಹತ್ರ ಏನಾದರೂ ಮಜ್ಜಿಗೆ ಸಿಕ್ಕಿದ್ರೆ ಮಜ್ಜಿಗೆಗಳು, ಮತ್ತು ಈ ಥರ ನೀರಿನಲ್ಲಿ ಕುಡಿಸ್ಬೇಕು. ನೀವು ಮಜ್ಜಿಗೆ ಇದ್ದರೆ ಮಜ್ಜಿಗೆನೂ ಹಾಕ್ಬಿಟ್ಟು, ಮತ್ತು ಈ ಥರ ಏನಾದರೂ ಇದ್ದರೆ ಉಷ್ಣಾಂಶಗಳು ಮತ್ತು ರೋಗ ಲಕ್ಷಣಗಳು ತುಂಬ ಕಡಿಮೆ ಆಗುತ್ತೆ. ನೀವು ಅದು ಬಿಟ್ಬಿಟ್ಟು ಫಸ್ಟು ಮರಿ ಬಿಟ್ಬಿಟ್ರೆ ಇಷ್ಟು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆಗೋಲ್ಲ. ನಿಮಗೆ ಹತ್ರೊಳಗಡೆ ಇದ್ದರೆ ಮಾತ್ರ ನಾಟಿ ಕೋಳಿ ಮರಿಗಳನ್ನ ನೀಟಾಗಿ ರೋಗ ಬರದಂತೆ ಸಾಕೋ ಚಾನ್ಸಸ್ ಈ ಕಾಲದಲ್ಲಿ. ಇಲ್ಲ ಅಂತಂದರೆ ರೋಗ ಲಕ್ಷಣಗಳು ಜಾಸ್ತಿ ಇರುತ್ತೆ. ಆ ಥರ ಫ್ರೆಂಡ್ಸ್.